ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ. ನಾವು ಸಾಮಾನ್ಯ ಜನ ನಾವು ತಿರುಮಲಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೋಬೇಕು ಅಂದರೆ ಇಮ್ಮಿಡಿಯೇಟ್ ಇವತ್ತು ಅಂದ್ಕೊಂಡು ಇವತ್ತಂತೂ ಹೋಗೋಕ್ಕಾಗಲ್ಲ. ಅದು ಧರ್ಮ ದರ್ಶನ ಆಗಿರ್ಬೋದು, 300 ಟಿಕೆಟ್ ಆಗಿರ್ಬೋದು, ಅಥವಾ VIP ದರ್ಶನ ಯಾವುದೇ ಆಗಲಿ ಇವತ್ತು ಅಂದ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಎಷ್ಟೋ ವಾರಗಳ ನಂತರ, ತಿಂಗಳುಗಳ ನಂತರ ಹೋಗ್ತೀವಿ. ಎಷ್ಟೋ ಶ್ರದ್ಧಾಭಕ್ತಿಯಿಂದ ತಿರುಮಲಕ್ಕೆ ಹೋಗಿ ಕ್ಯೂನಲ್ಲಿ ಕಂಪಾರ್ಟ್ಮೆಂಟ್ಗಳಲ್ಲಿ ವೆಯ್ಟ್ ಮಾಡಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೋತೀವಿ. ದರ್ಶನ ಆದ ಮೇಲೆ ಸ್ವಾಮಿಯನ್ನು ನೋಡಿ ಆನಂದ ಪರವಶರಾಗಿ ಆಲಯದ ಹಿಂದಿನಿಂದ ಹೋಗಿ ವಿಮಾನ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಿ ಆಚೆಗೆ ಬಂದುಬಿಡ್ತೀವಿ. ಆಗ ಅಲ್ಲಿ ನಾವು ಒಂದು ಶ್ರೇಷ್ಠವಾದದನ್ನು ಮಿಸ್ ಆಗ್ತೀವಿ ಸ್ನೇಹಿತರೆ. ಅದೇನಪ್ಪ ಅಂದರೆ, ಅಲ್ಲೇ ದರ್ಶನ ಆಗಿ ಬಂದ ತಕ್ಷಣ ಅಲ್ಲಿ ಅರ್ಚಕರು ತೀರ್ಥವನ್ನು ಕೊಡ್ತಾ ಇರ್ತಾರೆ. ಆ ತೀರ್ಥವನ್ನು ತಗೊಳ್ದಿರ ನಾವು ಹೊರಟೋಗ್ಬಿಡ್ತೀವಿ. ಮುಂದೆ ಈ ತಪ್ಪು ಮಾಡಬೇಡಿ. ಈ ತೀರ್ಥವನ್ನು ತಗೊಳ್ಳಿ. ಈ ತೀರ್ಥ ತುಂಬ ಶ್ರೇಷ್ಠವಾದದ್ದು. ಈ ತೀರ್ಥದ ಪ್ರತ್ಯೇಕತೆ ಏನಪ್ಪ ಅಂದರೆ, ತಿರುಮಲದ ಆಲಯದಲ್ಲಿ ರಾತ್ರಿ ವೇಳೆ ಬ್ರಹ್ಮಾದಿ ದೇವತೆಗಳು ಬಂದು ಸ್ವಾಮಿಯನ್ನು ಅರ್ಚಿಸ್ಕೊಳ್ತಾರಂತೆ. ಅವರಿಗೋಸ್ಕರ ಆಲಯದಲ್ಲಿ ಒಂದು ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿರ್ತಾರಂತೆ. ನೀರಿನಿಂದ ಬ್ರಹ್ಮಾದಿ ದೇವತೆಗಳು ಸ್ವಾಮಿಯನ್ನು ಅಭಿಷೇಕ ಮಾಡಿ ಅರ್ಚಿಸಿಕೊಳ್ತಾರೆ ಅಂತ ಪುರಾಣಗಳಲ್ಲಿ ಬರೆದಿದೆ. ಮಾಮೂಲಿ ನೀರಿನೊಳಕ್ಕೆ ಆ ನೀರನ್ನ ಮತ್ತೆ ಪ್ರತಿದಿನ ಸ್ವಾಮಿಯನ್ನು ಅಭಿಷೇಕ ಮಾಡುವಂತಹ ನೀರನ್ನು ಬೆರೆಸಿ ಆ ತೀರ್ಥವನ್ನು ನಮಗೆ ಕೊಡ್ತಾರೆ. ಈಗ ಗೊತ್ತಾಯ್ತಲ್ವ, ಆ ತೀರ್ಥ ತೊಗೊಳ್ದಿರ ನಾವು ಇಷ್ಟು ಸರ್ತಿ ಹೋದಾಗ ಎಷ್ಟು ಮಿಸ್ ಆಗಿದ್ದೀವಿ ಅಂತ. ಇನ್ನು ಮುಂದೆ ಆ ತೀರ್ಥವನ್ನು ತಗೊಳ್ಳೋದು ಮಿಸ್ ಮಾಡ್ಕೋಬೇಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಆ ತೀರ್ಥ ತುಂಬ ಶ್ರೇಷ್ಠವಾದದ್ದು.